ನಾನಿನ್ನ ವಾಶ್ ಮಾಡಿಲ್ಲ. ಈಗ ಸೊಪ್ಪು ವಾಶ್ ಆಗಿದೆ. ಬೇಳೆ, ಟೊಮೊಟೊ, ಅರಿಶಿನ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಹಸಿಮೆಣಸು ಇಷ್ಟೇ ಇಂಗ್ರೀಡಿಯೆಂಟ್ ಆ್ಯಂಡ್ ಸೊಪ್ಪು. ಇದರಲ್ಲಿ ಮಸೊಪ್ಪು ಮಾಡುವ ವಿಧಾನ ಹೇಗೆ ಅಂತ ನಾನು ತೋರಿಸ್ತೀನಿ. ಅದು ನಮ್ಮ ಆಂಧ್ರ ಸ್ಟೈಲ್, ಅಂದರೆ ಅಮ್ಮನ ಓಲ್ಡ್ ಫುಡ್ ರೆಸಿಪಿಲಿ. ಇಷ್ಟೇ ನೀರಿರಬೇಕು. ಇಷ್ಟು ನೀರಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ ಪಪ್ಪು. ಇದಕ್ಕೆ ನಾವು ಇವಾಗ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಹಾಗೂ ಅರಿಶಿನ. ನಾನು ಆಗಲೇ ಉಪ್ಪನ್ನ ಹೇಳಿಲ್ಲ, ಸೊ ಹಾಗಾಗಿ ಸಾರಿ. ಈಗ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಓಕೆನಾ? ಈಗ ಸೊಪ್ಪು. ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಒಂದು ಡ್ರಾಪ್ ಆಯಿಲ್, ಕುಕ್ಕಿಂಗ್ ಆಯಿಲ್. ತುಂಬ ರುಚಿಯಾಗಿರುತ್ತೆ. ಇವಾಗ ಇದಿಷ್ಟನ್ನು ನಾವು ಕುಕ್ಕರ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ. ಸಾಂಬಾರು ರೆಡಿಯಾಗಿದೆ. ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು. ಫುಲ್ ಸ್ಮ್ಯಾಶ್ ಆಗಿದೆ. ಟೊಮೊಟೊ ಬೇಕಿದ್ರೆ ನೀವು ಇದು ತುಂಬ ಸ್ಮ್ಯಾಶ್ ಮಾಡ್ಕೋಬೋದು, ಇಲ್ಲ ಬಾಯಿಗೆ ಸಿಗಬೇಕು ಅಂದರೆ ಜಸ್ಟ್ ಈ ಥರ ಮಾಡಿ. ಇದು ಎಲ್ಲರೂ ಮಾಡ್ತಾರೆ, ಬಟ್ ಏನಂದರೆ ಅಮ್ಮ ಅಂದರೆ ಏನೇ ಇದ್ರೂ ಸ್ವಲ್ಪ ಇದ್ರೂ ಐಟಮ್ಗಳು ಅದರಲ್ಲೇ ಮಾಡ್ತಾರೆ. ಸೊ ನಮ್ಮ ಈಗಿನ ಜನ್ರೇಷನಲ್ಲಿ ಏನಂದರೆ ಒಂದು ಕಮ್ಮಿ ಇದ್ರೂ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ಒಂದು ಟೈಟಲ್ ಅಮ್ಮನ ಹೋಲ್ ಫುಡ್ ರೆಸಿಪಿ ಅಂತ ಇಟ್ಟಿರೋದು. ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಈ ಥರ ಎಲ್ಲ ರೆಸಿಪೀಸ್ ಎಲ್ಲ ರೆಡಿ ಮಾಡ್ಕೋಬೋದು. ಈಗ ಇದನ್ನು ಒಗ್ಗರಣೆ ಹಾಕೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಬೇಕು ಅಂದರೆ ಇನ್ನು ನೀವು ಸ್ಮ್ಯಾಶ್ ಮಾಡ್ಕೋಬೋದು. ಇನ್ನು ಒಗ್ಗರಣೆ ಹಾಕೋದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದು ಬೆಚ್ಚಗಾದಷ್ಟು